ಕಲ್ಪಿಸಿಕೊಳ್ಳಿ, 12ನೇ ಶತಮಾನದ ಭಾರತ, ಅಲ್ಲಿ ಸಮಾಜವು ಮೇಲು, ಕೀಳು, ಜಾತಿವಾದ ಮತ್ತು ಮೂಢನಂಬಿಕೆಗಳ ಸರಪಳಿಗಳಲ್ಲಿ ಬಂಧಿಸಲ್ಪಟ್ಟಿತ್ತು. ಧರ್ಮದ ಹೆಸರಿನಲ್ಲಿ ತಾರತಮ್ಯವಿತ್ತು, ಬ್ರಾಹ್ಮಣ ಧರ್ಮ ಪ್ರಬಲವಾಗಿತ್ತು ಮತ್ತು ಸಾಮಾನ್ಯ ಜೀವನದಲ್ಲಿ ಪರಂಪರೆಗಳು ಪ್ರಚಲಿತವಾಗಿದ್ದವು. ಮತ್ತು ಅಂತಹ ವಾತಾವರಣದಲ್ಲಿ ಅಂತಹ ಚಿಂತನೆಯನ್ನು ಹೊಂದಿದ್ದ, ಆ ಯುಗಕ್ಕಿಂತ ಶತಮಾನಗಳಷ್ಟು ಮುಂದಿದ್ದ ಒಬ್ಬ ವ್ಯಕ್ತಿ ಜನಿಸಿದರು, ಸಂತ ಬಸವಣ್ಣ. ಸಮಾಜ ಸುಧಾರಕ, ದಾರ್ಶನಿಕ ಮತ್ತು ಕವಿ. ಅವರು ಕೇವಲ ವಿಚಾರಗಳನ್ನು ನೀಡುವುದಲ್ಲದೆ ಅವುಗಳನ್ನು ಬದುಕಿ ತೋರಿಸಿದರು. ಕ್ರಿಸ್ತ ಶಕ 1105ರಲ್ಲಿ ಕರ್ನಾಟಕದ ಬಾಗೇವಾಡಿ ಗ್ರಾಮದಲ್ಲಿ ಜನಿಸಿದ ಬಸವಣ್ಣನವರ ನಿಜವಾದ ಹೆಸರು ಬಸವೇಶ್ವರ. ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೂ ಸಹ ಅವರು ಎಂದಿಗೂ ಸಂಪ್ರದಾಯಗಳನ್ನು ಕುರುಡಾಗಿ ಅನುಸರಿಸಲಿಲ್ಲ. ಅವರು ಬಾಲ್ಯದಿಂದಲೂ ವಿಭಿನ್ನವಾಗಿ ಯೋಚಿಸುತ್ತಿದ್ದರು. ಬಸವಣ್ಣನವರು ತಮ್ಮ ಸ್ನೇಹಿತರು ಆಟಗಳಲ್ಲಿ ನಿರತರಾಗಿದ್ದಾಗ ಸಮಾಜದಲ್ಲಿನ ಅಸಂಗತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಕೇವಲ 16ನೇ ವಯಸ್ಸಿನಲ್ಲಿ ಅವರು ಜನಿವಾರ ಪವಿತ್ರ ದಾರವನ್ನು ತ್ಯಜಿಸಿದರು. ಇದು ಕೇವಲ ಧಾರ್ಮಿಕ ಆಚರಣೆಯಿಂದ ನಿರ್ಗಮನವಾಗಿರಲಿಲ್ಲ, ಬದಲಿಗೆ ಜನರನ್ನು ಅವರ ಹುಟ್ಟಿನಿಂದ ನಿರ್ಣಯಿಸುವ ವ್ಯವಸ್ಥೆಯ ವಿರುದ್ಧದ ದಿಟ್ಟ ಸಂಘರ್ಷವಾಗಿತ್ತು. ಬಸವಣ್ಣನವರು ತಮ್ಮ ಜೀವನವನ್ನು ಒಂದು ಧ್ಯೇಯವನ್ನಾಗಿ ಮಾಡಿಕೊಂಡರು. ಜಾತಿವಾದ, ಅಸ್ಪೃಶ್ಯತೆ, ಮೂಢನಂಬಿಕೆಗಳು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಅತ್ಯಾಚಾರವನ್ನು ಕೊನೆಗೊಳಿಸುವ ಧ್ಯೇಯ. ಅವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದನ್ನು ಇಂದು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಸಂಸತ್ತು ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಪ್ರತಿಯೊಂದು ಜಾತಿ, ಪ್ರತಿಯೊಂದು ವರ್ಗ ಮತ್ತು ಪ್ರತಿಯೊಂದು ಲಿಂಗದ ಜನರು, ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ಪುರುಷರಾಗಿರಲಿ ಅಥವಾ ಮಹಿಳೆಯಾಗಿರಲಿ, ಜೀವನ, ಧರ್ಮ ಮತ್ತು ಸಮಾಜದ ಬಗ್ಗೆ ಮುಕ್ತವಾಗಿ ಚರ್ಚಿಸಿದರು. ಒಬ್ಬ ದಲಿತ ಮಹಿಳೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮತ್ತು ಒಬ್ಬ ಬ್ರಾಹ್ಮಣ ಅವಳನ್ನು ಪೂರ್ಣ ಗೌರವದಿಂದ ಕೇಳುವ ವೇದಿಕೆಯನ್ನು ಕಲ್ಪಿಸಿಕೊಳ್ಳಿ. ಈ ದೃಶ್ಯ ಇಂದಿಗೂ ಕಷ್ಟಕರವಾಗಿದೆ ಮತ್ತು ಆ ಕಾಲದಲ್ಲಿ ಅದು ಊಹಿಸಲು ಅಸಾಧ್ಯವಾಗಿತ್ತು. ಬಸವಣ್ಣನವರು ಕೇವಲ ಚಿಂತಕರಾಗಿರಲಿಲ್ಲ, ಅವರು ಒಬ್ಬ ಅತ್ಯುತ್ತಮ ಕವಿಯೂ ಆಗಿದ್ದರು. ಅವರು ಕನ್ನಡ ಭಾಷೆಯಲ್ಲಿ ವಚನಗಳು ಎಂಬ ಹೆಸರಿನ ಕವಿತೆಗಳನ್ನು ಬರೆದರು. ಇದು ಕಾಯಕ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಕಲಿಸುತ್ತದೆ. ದೇವರು ದೇವಾಲಯಗಳಲ್ಲಿಲ್ಲ, ನಿಜವಾದ ಹೃದಯದಿಂದ ಮಾಡುವ ಕಾರ್ಯಗಳಲ್ಲಿ ಇದ್ದಾನೆ ಎಂದು ಅವರು ನಂಬಿದ್ದರು. ಅವರು ಕರ್ಮವೇ ಪೂಜೆ ಎಂದು ಹೇಳುತ್ತಿದ್ದರು. ಈ ಕಲ್ಪನೆಯು ಇಂದಿನ ಯುಗದಲ್ಲೂ ಸಂಪೂರ್ಣವಾಗಿ ಪ್ರಸ್ತುತವಾಗಿದೆ. ಆದರೆ ಈ ಯುದ್ಧದಲ್ಲಿ ಬಸವಣ್ಣ ಒಬ್ಬಂಟಿಯಾಗಿರಲಿಲ್ಲ. ಅವರ ಸುಮಾರು 300 ವರ್ಷಗಳ ನಂತರ ಉತ್ತರ ಭಾರತದಲ್ಲಿ ಮತ್ತೊಬ್ಬ ಮಹಾನ ಸಂತ ಜನಿಸಿದರು, ಸಂತ ಕಬೀರ್ ಸಾಹೇಬ್ರು. ಕಬೀರ್ ಸಾಹೇಬ್ರು ಹಿಂದೂ ಮತ್ತು ಮುಸ್ಲಿಂ ಆಡಂಬರವನ್ನು ಟೀಕಿಸಿದ್ದಲ್ಲದೆ ಜಾತಿವಾದದ ವಿರುದ್ಧವೂ ಕಠೋರವಾಗಿ ಪ್ರಹಾರ ಮಾಡಿದರು. ಅವರ ಕಾವ್ಯ ಸರಳವಾಗಿತ್ತು, ಆದರೆ ಅದು ಅಂತರಂಗವನ್ನು ಮುಟ್ಟುತ್ತಿತ್ತು. ಅವರು ಹೇಳುತ್ತಾರೆ, ಜಾತ್ನ ಪೂಚೋ ಸಾಧು ಕಿ ಪೂಚ್ ಲೀಜಿಯೇ ಜ್ಞಾನ್, ಮೋಲ್ ಕರೋ ತಲವಾರ್ ಕಾ ಪಡಾ ರಹನೆ ದೋ ಮ್ಯಾನ್. ಕಬೀರನ ಈ ಆಲೋಚನೆಯು ನಾವು ಒಬ್ಬ ವ್ಯಕ್ತಿಯನ್ನು ಅವನ ಹುಟ್ಟಿನಿಂದಲೇ ನಿರ್ಣಯಿಸುತ್ತೇವೆ ಹೊರತು ಅವನ ಕಾರ್ಯಗಳಿಂದಲ್ಲ ಎಂದು ಇನ್ನೂ ಯೋಚಿಸುವಂತೆ ಮಾಡುತ್ತದೆ. ಕಬೀರ್ ಸಾಹೇಬ್ರು ಧಾರ್ಮಿಕ ಪಾಖಂಡಗಳನ್ನು ಬಹಿರಂಗಪಡಿಸುವ ಯಾವ ಅವಕಾಶಗಳನ್ನು ಬಿಟ್ಟುಕೊಡಲಿಲ್ಲ. ಅವರು ಹೇಳುತ್ತಿದ್ದರು, ಮಾಲಾ ಫಿರತ್ ಜಗ್ ಭಯ ಫಿರಾನ ಮನ್ ಕಾ ಫಿರ್, ಅಂದರೆ ಬಾಹ್ಯ ಪ್ರದರ್ಶನವನ್ನು ಬಿಟ್ಟು ಬಿಡಿ, ನಿಮ್ಮ ಮನಸ್ಸನ್ನು ಬದಲಾಯಿಸಿ. ಬಸವಣ್ಣ ಮತ್ತು ಕಬೀರ್ ಇಬ್ಬರು ಸಮಾಜವನ್ನು ಒಳಗಿನಿಂದ ಅಲುಗಾಡಿಸಿದರು. ಇಬ್ಬರು ಸಮಾಜಕ್ಕೆ ಹೇಳಿದರು, ಧರ್ಮದ ಅರ್ಥ ಪುಸ್ತಕಗಳಲ್ಲಿ ಇಲ್ಲ, ಮಾನವೀಯತೆಯಲ್ಲಿದೆ ಎಂದು. ಮತ್ತು ಈಗ ನಾವು ಬರುತ್ತೇವೆ ಪ್ರಸ್ತುತ ಯುಗಕ್ಕೆ. ಅಲ್ಲಿ ಭೌತಿಕತೆ, ಸ್ವಾರ್ಥ ಮತ್ತು ಧಾರ್ಮಿಕ ಗೊಂದಲಗಳು ಮತ್ತೆ ಸಮಾಜವನ್ನು ವಿಭಜಿಸುತ್ತಿವೆ. ಅಂತಹ ಸಮಯದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಬಸವಣ್ಣ ಮತ್ತು ಕಬೀರ್ ಸಾಹೇಬ್ರು ಬಿಟ್ಟು ಹೋದ ಪರಂಪರೆಯನ್ನು ಮುಂದಕ್ಕೆ ನಡೆಸುತ್ತಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರು ಕೇವಲ ವೇದಗಳು ಮತ್ತು ಗೀತೆಯಂತಹ ಗ್ರಂಥಗಳ ವೈಜ್ಞಾನಿಕ ಮತ್ತು ತಾರ್ಕಿಕ ವಿಶ್ಲೇಷಣೆಯನ್ನು ಮಾಡಿದ್ದಲ್ಲದೆ ನಿಜವಾದ ಭಕ್ತಿ ಏನೆಂದು ಸಮಾಜಕ್ಕೆ ತಿಳಿಸಿದರು. ಅವರು ಹೇಳಿದರು, ಭಗವಂತನು ಒಬ್ಬನೇ ಮತ್ತು ಅವನು ಯಾವುದೇ ಒಂದು ಜಾತಿ ಅಥವಾ ವರ್ಗಕ್ಕೆ ಸೇರಿದವನಲ್ಲ, ಅವನು ಎಲ್ಲರಿಗೂ ಸೇರಿದವನು. ಸಂತ ರಾಮ್ಪಾಲ್ ಮಹಾರಾಜರು ನಮ್ಮ ಪವಿತ್ರ ಗ್ರಂಥಗಳಿಂದ ಸಾಬೀತುಪಡಿಸಿದ್ದಾರೆ. ನಿಜವಾದ ಭಕ್ತಿಯಿಂದ ಭಕ್ತನನ್ನು ಎಲ್ಲಾ ರೀತಿಯ ಕಾಯಿಲೆಗಳಿಂದ ರಕ್ಷಿಸಬಹುದು ಮತ್ತು ಅವನ ಅತ್ಯಂತ ಅಪಾಯಕಾರಿ ಕಾಯಿಲೆಗಳನ್ನು ಸಹ ಗುಣಪಡಿಸಬಹುದು. ಇದು ಎಷ್ಟೇ ಆಶ್ಚರ್ಯಕರವೆನಿಸಿದರೂ ಇದು ನಿಜ. ನಿಜವಾದ ಭಕ್ತಿಯಿಂದ ಅಸಾಧ್ಯವಾದ ಕೆಲಸಗಳು ಸಹ ಸಾಧ್ಯವಾಗುತ್ತವೆ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಅದ್ಭುತ ಪ್ರಯೋಜನಗಳನ್ನು ನೀಡುವುದು ಭಕ್ತಿಯ ಶಕ್ತಿಯಾಗಿದೆ. ನಮ್ಮ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಭಕ್ತಿಯನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದಲ್ಲಿ 2 ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತಾನೆ, ದೈಹಿಕ ಮತ್ತು ಆಧ್ಯಾತ್ಮಿಕ ಎಂದು ಸಂತ ರಾಮ್ಪಾಲ್ ಮಹಾರಾಜ್ ವಿವರಿಸುತ್ತಾರೆ. ನಿಜವಾದ ಭಕ್ತಿಯಿಂದ ವ್ಯಕ್ತಿಯ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅವನು ರೋಗಗಳಿಂದ ರಕ್ಷಿಸಲ್ಪಡುತ್ತಾನೆ. ಅಲ್ಲದೆ ವ್ಯಕ್ತಿಯು ಆಧ್ಯಾತ್ಮಿಕವಾಗಿಯೂ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಯಶಸ್ಸನ್ನು ನೀಡುವುದು ಭಕ್ತಿಯ ಶಕ್ತಿಯಾಗಿದೆ. ಇಂದು ಜಗತ್ತು ಜಾತಿವಾದ, ಧರ್ಮದ ಹೆಸರಿನಲ್ಲಿ ಹಿಂಸೆ ಮತ್ತು ಆಡಂಬರದಲ್ಲಿ ಸಿಲುಕಿಕೊಂಡಿರುವುದನ್ನು ನಾವು ನೋಡಿದಾಗಂತೂ ಬಸವಣ್ಣ, ಕಬೀರ್ ಸಾಹೇಬ್
ಮತ್ತು ಸಂತ ರಾಮ್ಪಾಲ್ ಮಹಾರಾಜರ ಮಾತುಗಳು ಎಂದಿಗಿಂತಲೂ ಹೆಚ್ಚು ಅಗತ್ಯವೆಂದು ತೋರುತ್ತದೆ. ಬೇರೆ ಬೇರೆ ಸಮಯಗಳಲ್ಲಿ ಜನಿಸಿದ ಈ ಮೂವರು ಮಹಾನ ಪುರುಷರು ಒಂದೇ ಮಾತನ್ನು ಹೇಳಿದರು: ಮನುಷ್ಯನನ್ನು ಅವನ ಕರ್ಮಗಳಿಂದ ಗುರುತಿಸಿ ಧರ್ಮದ ಅರ್ಥವಾಗಿದೆ ಸೇವೆ, ಮತ್ತು ಈಶ್ವರನ ಬಳಿ ತಲುಪುವ ಮಾರ್ಗವು ಸತ್ಯ, ಭಕ್ತಿ ಮತ್ತು ಜ್ಞಾನದ ಮೂಲಕ ಹಾದುಹೋಗುತ್ತದೆ. ಇಂದಿನ ಕಾಲವು 12ನೇ ಅಥವಾ 15ನೇ ಶತಮಾನದಿಂದ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯಲ್ಲಿ ಬಹಳ ಮುಂದಿರಬಹುದು. ಆದರೆ ನಾವು ಆಳವಾಗಿ ನೋಡಿದರೆ ಸಮಾಜವು ಇನ್ನೂ ಅನೇಕ ಸ್ಥಳಗಳಲ್ಲಿ ಅದೇ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದೆ. ಜಾತಿ, ಧರ್ಮ, ಮೇಲು, ಕೀಳು ಮತ್ತು ಸಂಪ್ರದಾಯಗಳ ಸರಪಳಿಗಳು. ಅಂತಹ ಸಮಯದಲ್ಲಿ ಬಸವಣ್ಣ, ಕಬೀರ್ ಸಾಹೇಬ್ರು ಮತ್ತು ಸಂತ ರಾಮ್ಪಾಲ್ ಮಹಾರಾಜರಂತಹ ಮಹಾಪುರುಷರ ಬೋಧನೆಗಳ ಇನ್ನಷ್ಟು ಅವಶ್ಯಕತೆ ಇದೆ ಎಂದು ಇಂದು ನಾವು ಅಂತಹ ವಿಚಾರಗಳನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಅಲ್ಲಿ ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಯಾವುದೇ ಜಗಳಗಳಿಲ್ಲ. ಅಲ್ಲಿ ನಾವು ಹುಟ್ಟಿನಿಂದಲ್ಲ, ಕರ್ಮ ಮತ್ತು ಮಾನವೀಯತೆಯಿಂದ ಪರಸ್ಪರರನ್ನು ಗುರುತಿಸುತ್ತೇವೆ. ಬಸವಣ್ಣನವರ ಅನುಭವ ಮಂಟಪ ದಂತಹ ಸಮಾನತಾವಾದಿ ಚಿಂತನೆಯನ್ನು ನಾವು ಅಳವಡಿಸಿಕೊಳ್ಳಿ. ಕಬೀರ್ ಸಾಹೇಬ್ರಂತೆ ಯಾವುದೇ ತಾರತಮ್ಯವಿಲ್ಲದೆ ಜ್ಞಾನ ಮತ್ತು ಪ್ರೀತಿಯ ಹಾದಿಯಲ್ಲಿ ನಡೆಯೋಣ ಮತ್ತು ಸಂತ ರಾಮ್ಪಾಲ್ ಮಹಾರಾಜರು ತೋರಿಸಿದ ನಿಜವಾದ ಭಕ್ತಿಯಿಂದ ನಿಮ್ಮ ಜೀವನವನ್ನು ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸುಧಾರಿಸುವುದಲ್ಲದೆ ಸಮಾಜಕ್ಕೆ ಹೊಸ ದಿಕ್ಕನ್ನು ನೀಡಿ. ಈ ಮಹಾಪುರುಷರ ಬೋಧನೆಗಳನ್ನು ಕೇವಲ ಪುಸ್ತಕಗಳು ಅಥವಾ ಧರ್ಮೋಪದೇಶಗಳಿಗೆ ಸೀಮಿತಗೊಳಿಸಬಾರದು. ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ನಿಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಶಾಂತಿ, ಸಮಾನತೆ ಮತ್ತು ನಿಜವಾದ ಧರ್ಮವಿರುವಂತಹ ಸಮಾಜವನ್ನು ನಿರ್ಮಿಸಿ. ಇದು ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗಿರುತ್ತದೆ ಮತ್ತು ಇದಾಗುವುದು ಸುಂದರ, ನ್ಯಾಯ ಮತ್ತು ಸಹೋದರತ್ವದಿಂದ ತುಂಬಿದ ಹೊಸ ಯುಗದ ಆರಂಭ.